ನಾನಿರೋ ಅಷ್ಟು ದಿನ ನಿಮ್ಮ ಜೊತೆ ಮಕ್ಕಳ ಜೊತೆ ಎಲ್ಲರ ಜೊತೆ ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಆಸೆ ನನಗೆ. ಈಗ ಸಹಜವಾಗಿ ಏನಾಗ್ತಿದೆಯಲ್ಲ ಅದಾಗ್ಲಿ. ನಾಳೆ ದಿನ ನಾನೇ ನಿಮಗೆ ಕೈ ಮುಗ್ದು ನನಗೆ ಕಳಿಸ್ಕೊಡಿ ಅನ್ನೋ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬೇಡಿ ಪ್ಲೀಸ್. ಟ್ರೀಟ್ಮೆಂಟ್ ಬೇಡ. ಗೌತಮ್ ಅಮ್ಮ, ಇಷ್ಟೊತ್ತಾದ್ರೂ ನಿದ್ದೆ ಮಾಡಿಲ್ಲ, ಇಲ್ಲಿ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ನಿದ್ದೆ ಬಂದಿಲ್ಲ, ಹಾಗಾಗಿ ಸುಮ್ಮನೆ ಕೂತಿದ್ದೆ. ಐ ಓಕೆ? ಐ ಆಮ್ ಫೈನ್. ನಿನಗೊಂದು ವಿಷಯ ಕೇಳಲ್ಲ? ಕೇಳಿಮ್ಮ. ನಿನ್ನ ಮತ್ತೆ ಭೂಮಿಕಾ ಮಧ್ಯೆ ಏನಿ ಪ್ರಾಬ್ಲಮ್ಸ್ ಇಲ್ವಲ್ಲಮ್ಮ, ಯಾಕೆ ಆ ಥರದ ಪ್ರಶ್ನೆ ಕೇಳ್ತಾ ಇದ್ದೀರಾ? ಯಾಕೆಂದರೆ ಕೆಲವು ದಿನಗಳಿಂದ ನಾನು ಗಮನಿಸ್ತಾ ಇದ್ದೀನಿ, ಭೂಮಿಕಾ ಮೊದಲಿನ ಥರ ಇಲ್ಲ, ಯಾರ ಜೊತೆನೂ ಸರಿಯಾಗಿ ಬೆರೀತಾ ಇಲ್ಲ, ಮಾತಾಡ್ತಾ ಇಲ್ಲ. ಇದು ನಾನು ಮಾತ್ರ ಇಲ್ಲ, ಮನೇಲಿ ಎಲ್ಲರೂ ಅಬ್ಸರ್ವ್ ಮಾಡಿದ್ದಾರೆ. ಈಗ ನೋಡಿದ್ರೆ ನೀನು ಒಂಥರ ಇದೆಯಾ? ಇಲ್ಲಮ್ಮ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ, ಆ ಥರದ್ದೆಲ್ಲ ಏನೂ ಇಲ್ಲ. ಹಾಗಿದ್ರೆ ಅವಳಿಗೆ ಸ್ಕೂಲ್ ತುಂಬ ಇಷ್ಟ ಅಂತ ತಾನೇ ನೀನು ಅದೆಲ್ಲ ಮಾಡಿಕೊಟ್ಟಿದ್ದು, ಅದರ ಜವಾಬ್ದಾರಿ ಬೇರೆಯವ್ರಿಗೆ ಯಾಕೆ ವಹಿಸ್ಕೊಟ್ಲು? ಅಮ್ಮ, ನಾನು ಅದನ್ನೇ ಕೇಳಿದೆ. ಅದಕ್ಕವರು ಫ್ಯಾಮಿಲಿಗೆ, ನನಗೆ ಮಕ್ಕಳಿಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಸ್ಕೂಲ್ ಕೆಲಸ ಬೇರೆ ಸ್ವಲ್ಪ ಜಾಸ್ತಿ ಟೆನ್ಷನ್ನು, ಹಾಗಾಗಿ ಬೇರೆಯವ್ರಿಗೆ ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ. ಅಷ್ಟೇ ಅಂತ ನೀನು ಬಾಯಲ್ಲಿ ಹೇಳ್ತಾ ಇದೆಯಾ, ಆದರೆ ನಿನ್ನ ಮುಖ ಬೇರೆಯೇ ಹೇಳ್ತಾ ಇದೆ. ಆ ಥರದ್ದೆಲ್ಲ ಏನೂ ಇಲ್ಲಮ್ಮ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಬಿಡಿ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವ ಗೌತಮ್, ನಿನ್ನ ಮಾತಲ್ಲಿ ಮುಚ್ಚಿಟ್ರು ನಿನ್ನ ಮುಖದಲ್ಲಿ ಅದು ಸರಿಯಾಗಿ ಕಾಣಿಸುತ್ತೆ. ಮೊದಲಲ್ಲ ಏನೇ ಸಣ್ಣ ಪ್ರಾಬ್ಲಮ್ ಆದರೂ ಅಮ್ಮ ಅಮ್ಮ ಅಂತ ನೀನು ನನ್ನ ಹತ್ರ ಬಂದು ಹೇಳ್ತಾ ಇದ್ದೆ, ಆದರೆ ಇತ್ತೀಚೆಗೆ ಏನೂ ಹೇಳ್ದಲ್ಲ, ಅದೇ ನನಗೆ ಟೆನ್ಷನ್. ಇಲ್ಲಮ್ಮ, ಹೇಳಿದ್ನಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಅಂತ. ಅದು ನನಗೂ ಸ್ವಲ್ಪ ಕೆಲಸ ಟೆನ್ಷನ್ನು, ಅದಕ್ಕೆ ಕಾಣಿಸ್ತಾ ಇದ್ದೀನಿ ಅಷ್ಟೇ. ಅಷ್ಟೇ ಆದರೆ ನನಗೂ ಖುಷಿನೇ. ಹೋಗಿ ಮಲ್ಕೊ. ಹಾಂ, ಗುಡ್ ನೈಟ್. ಖಂಡಿತವಾಗ್ಲೂ ವಿಷಯ ಇಷ್ಟೇ ಇರಲ್ಲ, ಏನೋ ಆಗಿದೆ, ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ. ನೋಡಿ, ಇಷ್ಟು ದೊಡ್ಡ ವಿಷಯನ ನನಗೆ ಹೇಳಿದೆ ಯಾಕೆ ಮುಚ್ಚಿಟ್ರಿ ಅನ್ನೋದು ಒಂದು ಲೆವೆಲ್ ನನಗೆ ಅರ್ಥ ಆಗುತ್ತೆ. ಬಟ್ ಅದಾದ್ಮೇಲೆ ಟ್ರೀಟ್ಮೆಂಟ್ ತಗೊಳಲ್ವಾ? ಯಾಕೆ ಯಾಕೆ ಭೂಮಿ ನೋಡಿ, ಅವರೊಬ್ಬರೇ ಡಾಕ್ಟರ್ ಅಲ್ಲ, ಅದೇ ಫೈನಲ್ ರಿಪೋರ್ಟ್ ಅಲ್ಲ, ಊರಲ್ಲಿ 100 ಜನ ಡಾಕ್ಟರ್ಗಳಿದ್ದಾರೆ. ಇನ್ನೊಂದಿಬ್ಬರು ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ. ಈ ಊರಲ್ಲಿ ಆಗ್ಲಿಲ್ಲ ಅಂದ್ರೆ ಬೇರೆ ಊರಿಗೆ ಹೋಗೋಣ, ಬೇರೆ ದೇಶಕ್ಕೆ ಹೋಗೋಣ. ನೋಡಿ, ಒಂದು ಗುಲಗಂಜಿ ಎಷ್ಟು ಭರವಸೆ ಸಿಕ್ಕಿದ್ರು ಸಾಕು, ಟ್ರೀಟ್ಮೆಂಟ್ ತಗೊಳ್ಳಿ. ಭೂಮಿ, ಅಮ್ಮ ಏನು ಸಡನ್ ಆಗಿ ಬಂದೆ? ಯಾಕೆ ನಾನು ಬರಬಾರ್ದಾ? ಇಲ್ಲ, ಹಾಗಲ್ಲ, ಬೆಳಿಗ್ಗೆ ಬಂದೆಲ್ಲ, ಅದಕ್ಕೆ ಕೇಳಿದೆ. ಭೂಮಿ, ನನಗೊಂದು ಮಾತು ಸೀರಿಯಸ್ ಆಗಿ, ಇನ್ನೆಷ್ಟು ದಿವಸ ಹೀಗೆ ಮಾಡ್ತೀಯ ನೀನು? ಹೀಗೆ ಅಂದರೆ ಇನ್ನೆಷ್ಟು ದಿವಸ ನನ್ನ ಹತ್ರ ಮುಚ್ಚಿಡ್ತೀಯ ಅಂತ.